ಫೋನರ ಮಾಡಕ್ಕಾಯ್ತಿಲ್ವಾ? ಯಾಕಣೆ ಕುಳ್ಳನುವೆ ನನ್ನ ಮುದ್ದು ಮಗಳು ಬಂದಿಲ್ವಲ್ಲ ಇನ್ನುವೇ. ಅದು ಏನು ಮಾಡೋರು ಎತ್ತ ಮಾಡೋರು ಇಷ್ಟೊತ್ತಾಗದೆ ಬರೋಕಿಲ್ವಾ ಅವರು? ಒಂಚೂರು ಫೋನ್ಗೆ ಮಾಡವ. ಅದೇ ಕಂಗಡಿರಿ ಬಂದಿಲ್ವಾ? ಬಂದ್ಬಿಟ್ಟು ಆ ಮಗಿನಿಗೆ ಇದನ್ನ ರೆಡಿ ಮಾಡ್ತಾವ್ರೆ. ಅದೇ ಇವತ್ತು ಕೃಷ್ಣಾಷ್ಟಮಿ ಅಲ್ವಾ ಅದಕ್ಕೆ. ಓ ಇವತ್ತು ಕೃಷ್ಣನ ಜನ್ಮಾಷ್ಟಮಿ ಅಲ್ವಾ? ಏಳೇಳ ಆ ಹೆಣ್ಣಿಗೆ ಬಂಗಾರಿ ಅದಲ್ಲ, ಆ ಬಂಗಾರಿ ಒಂದು ರಚ್ಚಕಟ್ಟಾಗ ರೆಡಿ ಮಾಡಿರವ. ಮನೇಲಿ ಯಾವ ಮಕ್ಕಳಿಲ್ಲ. ಆ ಭಗವಂತ ಮುಂದುವರ್ಸ್ಕಂಟ ನನ್ನ ಮುದ್ದು ಮಾಲನ ಹೊಟ್ಟೆ ಒಂದು ಮಗ ಕೊಟ್ಬಿಟ್ರೆ ಕೃಷ್ಣನ ಥರ ಅದನ್ನು ರೆಡಿ ಮಾಡೋಕ್ಕಾಯ್ತದೆ. ಮಾಡ್ತಾವ್ರೆ ಕೇಮಿದ್ರೆ ಮಾಡೋರು, ಕೇಮಿಲ್ಲ ಏನೇನಾದ್ರೂ ಮಾಡ್ಬೇಕಲ್ಲ. ಪಾಪ ನನ್ನ ಹಿರಿ ಸೊಸೆಗಳು ಕಷ್ಟಪಡ್ತಾವೆ ಒಲೆ ಮುಂದೆ. ಒಂದು ಸರಿಯ ನಿಮ್ಮ ಮಗಳು ಒಂದು ಒಲೆ ಹಚ್ಚನಿಲ್ಲ, ಒಂದು ಕೆಲಸ ಮಾಡಲಿಲ್ಲ. ಬಂದು ಏನೋ ನನ್ನ ಸ್ವಂತ ಮಗಳು 10 ವರ್ಷ ಆಗೋಯ್ತಾ ಬಂದು ನೀವು ಸೊಸೆರಂಗೆ ಕೇಮೆ ಮಾಡೋದು ಕೇಮೆಯ. ನನ್ನ ಮಗಳು ಮಾಡ್ತಾಕತ್ತೇನೆ ಮಾಡಿದ್ರೆ ಮಾಡ್ತಾನೆ, ನಂಗೆ ಕುತ್ಕೊಳ್ಳಲಾಕತ್ತೆ. ಹೋಗು ಮದುವೆ ಮಾಡಿಬಿಟ್ಟು ದುಡ್ಡಿಲ್ಲ ಕಾಸಿಲ್ಲ ಅಂತಂದರೆ ಅಷ್ಟೊಂಥರ ಖರ್ಚು ಮಾಡಿ ಮಗಿಗೆ ಎಲ್ಲನೂ ಮಾಡೋಂಥದ್ದು ಏನಿತ್ತು ಇರಷ್ಟು ಮಾಡ್ಕೊಳ್ರು ಅಂದರೆ ಇರೋ ಪರ ಖರ್ಚು ಮಾಡ್ಕೊಂಡು ಕುಂತವ್ರೆ. ಮೇಕಪ್ ಮಾಡ್ಕೊಂಡು ನೋಡ್ರೆ ಪಿಕ್ಚರು ಅದು ಇದು ಅಂದ್ಕೊಂಡು ಸೀಟಿಂಗ್ ಸುತ್ಕೊ ಬಂದವನೇ. ಇವತ್ತು ನೋಡಿದ್ರೆ ಹೆಣ್ಣಿಗೆ ಶೃಂಗಾರ ಮಾಡ್ತಾವನೆ. ಎಡ್ತಿ ಬಂದ್ಮೇಲೆ ಯಾಕೋ ಕಡೆ ಒಂದೊಂದು ಕಲ್ತ್ಕೊತಾವನೆ ಕತೆ. ಇವು ನಮ್ಗೆ ಇಟ್ಟಾಕನ ನಿಜವಾಗ್ಲೂ ನಮ್ಗಂತೂ ಇಟ್ಟಾಕಿಲ್ಲ ಇವನು. ಇವ್ ನೋಡಿದ್ರೆ ಅರ್ಥ ಆಗೋಯ್ತದೆ ಇವ್ನು ಬುದ್ಧಿ ಸೂಸಿಲೆ ನೋಡು ಸೊಸೆ ಗುಣವ ಅಂತ. ಈಗಲೇ ಸಾಕು ಇವನು ಅವತಾರ ನೋಡಿ ಸಾಕಾಯ್ತಾವ ನಾನು. ಏನು ಅಲ್ಲ ಹಿಂಗೆ ಮಾಡ್ಬೇಕನ್ನೋದು ಏನಿತ್ತು? ಇರೋದು ಏನೋ ಭಗವಂತನ ಕೈ ಮುಕ್ಕೊಂಡಿದ್ರೆ ಆಯ್ತಿಲ್ವಾ? ಹಿಂಗೆ ಆಡ್ತಾ ಕೂತವನಲ್ಲ. ಏನಾರೇ ಮಾಡ್ಕೊಳ್ಳಿ ನಾನು ಮಾತಾಡೋಕ್ಕಿಲ್ಲ. ಮಾತಾಡ್ಬಿಟ್ಟು ಒಯ್ಯ ಕೆಟ್ಟವಳು ಅನ್ಸ್ಕೊಳ್ಳೋದು. ಎಲ್ಲರೂ ಮಳ್ಳಿರಂಗೆ ಇತ್ಕೊಂಡು ಒಳ್ಳೆಯವ್ರಾಯ್ತಾರೆ. ನಾನು ಮಾತ್ರ ಕೆಟ್ಟವಳು ಆಯ್ತಾವನಿ ಮನೆ ಒಳಗೆ. ಮಾತಾಡೋದು ಬೇಡ, ಮುಟ್ಟೋದು ಬೇಡ, ಅವ್ನು ಇಷ್ಟ ಬಂದಾಗ ಮಾಡ್ಕೊಳ್ಳಿ, ಅವ್ನು ಇಷ್ಟ ಬಂದಾಗ ಬಿಡ್ಲಿ. ಹಿರಿಯವರು ಅನ್ನೋದು ಬೇಡ, ಕಿರಿಯವರು ಅನ್ನೋದು ಬೇಡ, ಯಾವುದಕ್ಕೂ ನನ್ನ ತಲೆಯನ್ನೇ ಕೆಡ್ಸ್ಕೊತಾ ಇಲ್ಲ. ಅವನು ಇಷ್ಟ ಬಂದಂಗೆ ಅವನೇ. ಲೊಟ ಅಂತಿದ್ದಿಲ್ಲ ನಿನ್ನ ಬಾಯಿ ಏನು ಲೊಟ ಬರ್ದಾರ ಹಾಕಿಲ್ವಾ? ಲೊಟ ಅಂತಿದ್ದಿಲ್ಲ ಎಷ್ಟೊತ್ತಿನಲ್ವೇ? ಏನಾಗಿದ್ದು ಲಕ್ಷ್ಮಿ ನಿನಗೆ? ಯಾಕಂಗಡಿಯೇ ಹೋಗು, ನನ್ನ ಮೊಮ್ಮಗ ರೆಡಿ ಮಾಡ್ತಾನೆ. ರೆಡಿ ಮಾಡಲಿ. ನನ್ನ ಮನೇಲಿ ಹಂಗಿದ್ರು ಚಂದವಲ್ವಾ? ಏನು ನೀನು ಯಾವತ್ತು ಮನೇಲಿ ಕಲ ಅಂತ ಇರ್ತಿದ್ದಿಲ್ಲ, ಸಮಾಧಾನ ಅನ್ನೋದೇ ಇಲ್ವಾ? ಯಾವಳು ಗುರ್ಸಟ್ ಕಲ್ಸ್ಕೊಟ್ಲು ನಿನಗೆ? ಹಿಂಗೆ ಲೊಟ ಅಂತ ಲೊಟ ಬೇರೆ ಇದೆ. ಚೆನ್ನಾಗಿದ್ರೆ ಎಲ್ಲ ಖುಷಿ ಪುಟ್ಟಿ ಸಂತೋಷ ಪಡ್ತಾರೆ. ನನ್ನ ಮನೇಲಿ ಅವಳಕನ ಪುಣ್ಯ ಹಾಕಿದ್ದಿ ಮೊಮ್ಮಗಳು. ಒಂದು ಹಬ್ಬ ಬರಲಿ, ಒಂದು ಹುಣ್ಣಿಮೆ ಬರಲಿ, ಒಂದು ಒಳ್ಳೇದು ಮಾಡಲಿ, ಒಂದು ಕೆಟ್ಟದ್ದು ಮಾಡಲಿ, ನಿಂತ್ಕೊಂಡ್ಬಿಡ್ತಾಳೆ ಕಾಯ ಅನ್ಕೊಡು. ನಿಮ್ಗೆ ನಮಗೆ ಗೊತ್ತು, ತಂದಾಕವ್ರು ಗೊತ್ತು, ಮಾಡೋರು ಗೊತ್ತು, ಮಟ್ಟವ್ರು ಗೊತ್ತು. ನಿಮ್ಗೇನು ಗೊತ್ತು? ಏನೋ ನೀನು ಮಾಡಿಲ್ಲ ಕಣವ. ಮಾಡಿದನ ಮದುವೆ ಮಾಡಿ ಬಾಣ್ತನ ಮಾಡಿ ಬಸರ್ತನ ಮಾಡಿ ಹೊಲ ಮನೆ ಅನ್ಕೊಂಡು ನೋಡ್ಕೊಂಡು ಮನೆ ಕಟ್ಟಿ ಎಲ್ಲನೂ ಮಾಡಿ ನೀನೇನು ದಬಾಕಿದೀಯೇ? ಏನು ದಬಾಕಿಲ್ಲ ನೀನು. ಒಂದು ಮುರ್ಕುಳ ಮನೆಗೆ ಹಂಚಾಕೊಂಡು ಕೂತಿದ್ರಿ. ನಾನು ಬಂದ್ಮೇಲೆ ತಾನೇ ಹಂಚನ ತೆಗೆದುಬಿಟ್ಟು ಒಳ್ಳೊಳ್ಳೆ ಸೀಟ್ ಹಾಕೊಂಡು ಮುಂದೆ ಕಾಲು ಸೇವ್ ಹಾಕಿ ಮನೆಯೆಲ್ಲ ಗಿಲೋ ಮಾಡಿಸಿ ಮಟ್ಟಿ ಮಾಡಿದ್ದು. ಅಯ್ಯೋ ಏನು ನೀನು ಮುರ್ಕುಳ ಮನೆಗೆ ಹಂಚಾಕೊಂಡು ಏನು ಮಾಡಿದ್ರಿ ನೀವು? ಈಗೇನೀಗ ಕಾಲ ಕೆರ್ಕೊಂಬತ್ತಿದ್ದಲ್ಲ, ಏನು ಸಮಾಚಾರ ಏನು ಅಂತ ನೀವು ಮಾತಾಡೋದು ಒಂದೇ ಬಿಟ್ಟರು ಬಂದಿ. ಯಾರು ಮಾತಾಡೋದು ನಮ್ಮ ಜೊತೆಗೆ? ಇವಳೆ ಸರಿ ಹುಡುಗನ ಮಾತು ಮುಟ್ಕತ್ತು ಬಂದಿದ್ದು ಕೆದಕ್ತೋಳು ಅವಳಾಯ್ತು, ಕೆಣಾರ್ದೋಳು ಆಯಿತು, ಜಗಳ ಆಡ್ಬಿಟ್ಟು ಓಡೋದಳು ಅವಳಾಯ್ತು. ಇಲ್ಲ ಬಿಡು, ಯಾಕೆ ಬತ್ತ ಚೇಂಜ್ ತಗೋತಾಳೆ. ಚೇಂಜ್ ಆದ್ರಾಯ್ತಲ್ಲ ತಕ. ನನ್ನ ಮೊಮ್ಮಗಳಿಲ್ವಾ? ನನ್ನ ಮೊಮ್ಮಗಳು ಸೇರ್ಕತ್ತೀನಿ, ನೆಮ್ಮದಿಯಾಗಿರ್ತೀನಿ. ತಂಟೆನ ಬೇಡ, ತಗ್ರಳು ಬೇಡ. ಮನೆ ಜನ ಎಲ್ಲವ ನನ್ನ ಮಗಳು ಕಂಡ್ರೆ ಬಟ್ಟೆ ಕಿಚ್ಕೊಡ್ತಾರೆ. ನನ್ನ ಮಗಳಿಗೆ ಉಪ್ಪು ಮೆಣಸಿಕಾಯಿ ತೆಗೆದು ಒಂಚೂರು ಇಳಿ ತೆಗೆದು ಹಾಕಬೇಕು. ನನ್ನ ಮಾಲ ಮುದ್ದು ಮಲನ್ಗೆ ಎಲ್ಲರೂ ಹೊಟ್ಟೆ ಕಿಚ್ಚು, ಹೆಂಗಾರು ಹೊಟ್ಟೆ ಕಿಚ್ಕೊಡ್ಲಿ. ಆ ಭಗವಂತನ ಆಶೀರ್ವಾದದ್ದೇ ನಮ್ಮ ಮಾಲ ಚೆನ್ನಾಗಿರ್ತಾಳೆ. ಈ ಹೊಟ್ಟೆ ಕಿಚ್ಚು ಇವ್ರನ್ನೇ ಹಾಳು ಮಾಡ್ತದೆ ಅಷ್ಟೇ. ನಾನು ಮಾತ್ರ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿಗಳು ಹೋಗತ್ತಾಗಿ ಇಷ್ಟೊಂಥರ ಹೊಟ್ಟೆ ಕಿಚ್ಚ. ಅಲ ಮುದ್ದು ಮಲ ಹೆಂಗಮ್ಮ? ಎಲ್ಲಿದಿ ನನ್ನ ಮುದ್ದು? ಅಮ್ಮ ನೋಮಲ್ಲಿ ಬಂಗದಿಯಾ? ಕಿತ್ನ ಮಟ್ಟವನಿ ಕಿತ್ತಾವ. ನಾನು ಕಿತ್ತ ಮಟ್ಟವನಿ ಕಾಟೆ ಬಮ್ಮ. ಏನ್ ಕಿತ್ತಾಕ್ತಾ ಇದೀಯವ? ಅಯ್ಯೋ ಅಮ್ಮ ಕಿತ್ತಾಕ್ತಾ ಇರೋದಲ್ಲ, ಕಿತ್ತ ಮಟ್ಟವನಿ ಕಿತ್ನವ. ಅದೇನು ನೀನು ಅವತಾರ ಅಮ್ಮ ಬಮ್ಮೈಲಿ ಮಗವ ಕೃಷ್ಣನಾಗ ರೆಡಿ ಮಾಡ್ತಾನೆ ಕತೆ. ಓ ಕೃಷ್ಣರಂಗ್ ರೆಡಿ ಮಾಡ್ತಾ ಇದೀಯ? ಅದೇನೋ ಕಿತ್ತಾಕ್ತಾವನೆ ಅಂತಿದ್ದಲ್ಲಪ್ಪ. ಸರಿ ಆಗದೆ ಮಗಳಿಗುವೆ ಅಮ್ಮನಿಗುವೆ ಥೂ ಇವ್ರ ಮಾತಾ ಕೇಳಿ ತಲೆಯ ಬಂಡೆ ತಗೊಂಡು ಕೆಚ್ಕೊಬಿಡೋಣ ಅನ್ಸ್ಬಿಟ್ರೆ. ಅಯ್ಯೋ ಶಿವ ಭಗವಂತ, ನಾ ಏನು ಕರ್ಮ ಮಾಡಿದ ಏನು ಕತೆಯ? ಇನ್ನೂ ಸಾಯಗಂಟ್ಲು ಇದರಾಗ ಇದ್ಯಾಡ ಕೇಳಿ ಸಾಕಾಗೋಯ್ತಲ್ಲಪ್ಪ. ಈಗಲೇ ಸುಸ್ತಾಗದ ಇಬ್ಬರು ಮಾತು ಕೇಳಿ. ಅಯ್ಯೋ ಶ್ರೀಕೃಷ್ಣ ಪರಮಾತ್ಮ ಬಂದಂಗೆ ಕಾಣ್ತಾ ಕೂತದಲ್ಲ ಮಗ, ಭಾರಿ ಚೆನ್ನಾಗಿ ಕಾಣ್ತದೆ. ನೋಡು ನನ್ನ ಮಗಳು ಏನು ಚೆನ್ನಾಗಿ ರೆಡಿ ಮಾಡಿದಳು. ನಾನು ಇಟ್ಕೊಂಡಿದ್ದಳು ಅತ್ತೆ ನದಿ ಮಾಡಿದ್ದದು ಕುಲ್ಲಮಾವ. ಅಯ್ಯೋ ನನ್ನ ಮಗ ಎಲ್ಲ ಕೆಲಸ ಕಲ್ತ್ಕೊಬಿಟ್ಟವನಲ್ಲ ಈಗ ಎಡ್ತಿ ಬಂದ್ಮೇಲೆ. ನನ್ನ ಮಗಳಂತೂ ದೊಡ್ಡ ಕೃಷ್ಣ ಮಂಗೆ ಕಾಣ್ತಾಳ. ಅದ್ಯಾಕೆ ಮಗಿಂದಾಗ ತಕ ಸಿಕ್ಸ್ಕೊಂಡಿದ್ದಿ? ಮಗಿನ ಸಿಕ್ಸದ ನವಿಲ್ಗಿರಿಯ ಅಮ್ಮ ಸುಮ್ಮನೆ ನಮೀಗ ನಿನ್ ಮಾತಾಡಕ್ಕೆ ಹೋಗ್ಬೇಡ ನೀನು. ಎಷ್ಟು ಹೊಟ್ಟೆ ಉಸ್ಲುಕತ್ತ ಕರ್ಕೊಂಡು ಹೋಗ್ಬಿಟ್ಟು ಮಾರಾಮಂದಿ ಕಳ್ಕೊಬಂದಿವಿ ನಾನು. ನನ್ನ ಮಗಳು ಏನು ಮಾಡಬೇಕಿಲ್ಲ, ಎಲ್ಲ ಕಿತ್ತಪತಿ ನೀನೇ ಮಾಡಿರ್ತಿದ್ಯಾ ಕತ್ತೀರಪ್ಪ. ನನ್ನ ಮಗಳು ಏನೋ ನನ್ಗೆ ಗೊತ್ತಿಲ್ವಾ? ಛೇ
ನಾ ಕಂದನ್ನ ಆಡ್ಬೇಡ, ನನ್ನ ಮಗ ಏನು ಮಾಡಿಬೇಕಿಲ್ಲ. ಅಮಯಕ್ಕಿ ಅವಳು ಅಮಯಕ್ಕಿ, ನಾನು ಮಾತ್ರ ಕೇಳಿ ಹೆಂಗ್ ಹೊಟ್ಟೆ ಉರ್ಸಿದ್ಲು ಅಂತ ನನಗೆ ಗೊತ್ತು, ನಿಂಗೆ ಗೊತ್ತಮ್ಮ. ಸರಿ ಬಿಡಪ್ಪ, ಹಂಗಾಡಾರ. ಇವತ್ತು ಕೃಷ್ಣನ ಜನ್ಮಾಷ್ಟಮಿ ತಾನೇ, ಇವತ್ತಾರೆ ನೆಗ್ನೆಗ್ತಾ ಇರಿ, ಕಿತ್ತಾಡ್ಬೇಡ್ದಂಗೆ ಕಂಡು ಹಿಡ್ತಿರು. ಬುದ್ಧಿ ಹೇಳ್ಕೊದಮ್ಮ ಇವ್ರಿಗೆ, ಗಂಡನ್ಗೆ ಎತ್ತೇಳೋದು ಬುದ್ಧಿ ಕಳ್ಳಕ್ಕಿಲ್ಲ. ಬಿಡವ, ಎಲ್ಲ ನೀನೇ ಕಲ್ತಿರೋದು. ಮುಂದುವರಿಯುವುದು. ಇನ್ನೇನಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗವ್ರೆ ಅಂತ ಅನ್ಕೋತೀನಿ. ಹಂಗೆಪ್ಪ, ಕೃಷ್ಣನ ಜನ್ಮದಿನದ ಶುಭಾಶಯಗಳು ಕಣಪ್ಪ. ಎಲ್ಲರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ, ಐಸು, ಸುಖ, ಸಂತೋಷ, ನೆಮ್ಮದಿ ಕೊಟ್ಟು ಎಲ್ಲರಿಗೂ ಖುಷಿಯಾಗಿ ಸಂತೋಷವಾಗಿರಂಗೆ ಅವಕಾಶ ಮಾಡಿಕೊಡ್ಲಿ ಕಣಪ್ಪ. ಎಲ್ಲರಿಗೂ ಧನ್ಯವಾದಗಳು. ಇನ್ನೆಂತಪ್ಪ, ನಾನು ಓದುತ್ತೆ ನಮ್ಮ ಬಂಗನಿ ಎತ್ತ ಅನಕ್ಕೆ ನದಿ ಮದುವೆ ಅಂದ್ಬಿಟ್ಟು ಕಿತ್ನಾ ಕಣ್ಣಿಗೆ ಕಂಟದೆ ತುಪ್ಪದ ಕಂಟದಲ್ವಪ್ಪ. ಹಂಗೆ ದೆಲ್ಮತ್ತಮಿ ಕಿತ್ನನ ದೆಲ್ಮತ್ತಮಿ ತುಬಾತೆಯಗಳು ನಿಮ್ಗೆಲ್ಲದು ದೇವ್ದು ಒಳ್ಳೇದು ಮಾಡಲಿ, ಆರೋಗ್ಯ ಆಯಿತು, ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಕುತ್ಕುತಿಯಾಗಿ ಎಲ್ಲ ಇದನ್ನ ಕಂತಪ್ಪ. ಹಂಗೆ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾಕೆ ತಪ್ಪೆ ಮಾಡ್ಕೊಂಡಿಲ್ಲ, ದಯವಿಟ್ಟು ತಪ್ಪೆ ಮಾಡ್ಕೊಳ್ಳಿ. ಹಂಗೆ ಎಲ್ಲ ತೂಗು ತಪ್ಪೋತ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.